ಎಲ್ರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಕಾರ್ತಿಕ್. ಇವತ್ತು ನಾನು ನನ್ನ ಸ್ಟೈಲ್ದಾಗ ಮಾತಾಡ್ತೀನಿ. ಯಾಕಂದ್ರೆ ಇಷ್ಟು ದಿನ ನಾನು ಕಂಫರ್ಟ್ ಝೋನ್ ಬಿಟ್ಟು ನಾನು ಬೇರೆ ಸ್ಟೈಲಲ್ಲಿ ಮಾತಾಡ್ತಿದ್ದೆ. ಸೊ ಇವತ್ತು ನಾನು ಝೋನ್ದಾಗ ನಾನು ಅದೀನಿ. ಸೊ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಲೆಟ್ ಗೆಟ್ ಇನ್ ಟು ದ ವಿಡಿಯೋ. ಇವತ್ತಿನ ವಿಡಿಯೋ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ಫುಲ್ ಹೈಪು ಬಟ್ ಆಗಿದ್ರೆ ಫ್ಲಾಪು, ಆ ಥರ ಸಿನಿಮಾಗಳ ಬಗ್ಗೆ ಡಿಸ್ಕಷನ್ ಮಾಡತ್ತೀನಿ. 2023ರಿಂದ 2025ರೊಳಗೆ ಬಂದಂಥ ಮೂವೀಸ್ ಬಗ್ಗೆ ಮಾಡತ್ತೀನಿ. ಮೊದಲನೇದಾಗಿ ಬರೋದು ನಮ್ಮ ಪ್ರೀತಿಯ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾ. ಈ ಸಿನಿಮಾ ಎಷ್ಟು 15 ಭಾಷೆದಾಗಿಲ್ಲ 20 ಭಾಷೆದಾಗ ಡಬ್ ಆಗ್ಬೇಕಿತ್ತು ರೀ. ಪಾಪ ಯಾಕೋ 6-7 ಭಾಷೆದಾಗ ಡಬ್ ಮಾಡಿಬಿಟ್ಟಾರ. ಸೊ ಅದು ಯಾಕೋ ಸಿನಿಮಾಗೆ ಹೊಡೆತ ಕೊಡ್ತ್ರಿ, ಇಲ್ಲಾಂದ್ರೆ ಜಾಸ್ತಿ ಕಲೆಕ್ಷನ್ ಮಾಡಿ ಟಾಪ್ 1 ಆಗಿರ್ತೈತಿ ಇದು ಇಂಡ್ಯಾದಾಗ. ಸೊ ಈ ವಿಡಿಯೋ ರೋಸ್ಟ್ ಅಲ್ಲ, ಆದರೂ ನಾನು ಇದ್ದಿದ್ದನ್ನು ಇದ್ದಂಗೆ ಹೇಳತ್ತೀನಿ. ಸೊ ಈ ಮಾರ್ಟಿನ್ ಸಿನಿಮಾ ನೀವು ನೋಡಿರ್ಬೋದು, ಎಲ್ಲ ಕಡೆ ಟ್ರೋಲ್ ಆಗೈತಿ. ಆದ್ರೆ ಈ ಟ್ರೋಲ್ಗಿಂತ ಮುಂಚೆ ಈ ಸಿನಿಮಾ ಪಡ್ಕೊಂಡಂಥ ಹೈಪು ನೆಕ್ಸ್ಟ್ ಲೆವೆಲ್ ರೀ. ಯಾಕಂದ್ರೆ ಇದು ಟೀಸರ್ ಬಿಟ್ಟಿದ್ರಿ ಅವ್ರು. ಆ ಟೀಸರ್ 100 ಮಿಲಿಯನ್ ಓಡೈತಿ. ಅಂದ್ರೆ ಆ ಕ್ರೇಜ್ ಅದಿತ್ತು ಟೀಸರ್ಗೆ. ಬಟ್ ಸಿನಿಮಾಗೆ ಕೊಟ್ಟಂಥ ಕ್ರೇಜ್ ನೋಡಿರ್ಬೇಕಲ್ಲ ನೀವು. ಸೊ ಇದೇ ನಂದು ಮೊದಲನೇ ಸಿನಿಮಾ. ಈ ಹೈಪು ಫುಲ್ ಫ್ಲಾಪ್ಗೆ ಇದನ್ನು ನೋಡೇ ನಾನು ಮಾಡಿದ್ದು. ಇನ್ನು ಎರಡನೇದು ಬಂದ್ರೆ ನಮ್ಮ ಶಂಕರ್ ಅವ್ರದ್ದು ಕಂಬ್ಯಾಕ್ ಅಂತ ಭಾಳ ಮಂದಿ ಹೇಳಾಕತ್ತಿದ್ರು. ಬಟ್ ಕಂಬ್ಯಾಕ್ ಅಲ್ಲ, ರೋಸ್ಟ್ ಬ್ಯಾಕ್ ಆಗ್ಬಿಡ್ತಾರೆ ಅವ್ರದ್ದು. ಶಂಕರ್ ಅವರು ಇಂಡಿಯನ್ 2 ಮಾಡಿದ್ರು. ಇದು ಏನಪ್ಪ, ಇಂಡಿಯನ್ ಎಷ್ಟು ವಂಡರ್ಫುಲ್ ಪಿಕ್ಚರ್ ಅದ. ಇಂಡಿಯನ್ ಸ್ವೀಕಲ್ ಮಾಡಿ ಸತ್ಯಾನಾಶ ಆಗ್ಬಿಡ್ತು ಅವ್ರದ್ದು ನೋಡಾರ್ದು. ಯಾಕಂದ್ರೆ ಗೊತ್ತೇ ಇರ್ಬೇಕ್ರಿ ನಿಮಗೆ, ಈ ಸಿನಿಮಾ ನೋಡೋದವ್ರಿಗೆ. ಈ ಸಿನಿಮಾ ನೋಡ್ರೆ ಕನಸಿನಾಗೂ ನೆನಪಾಕೈತಿ ಅಂಥ ಸಿನಿಮಾ ಇದು. ಏನವನು ಅಜ್ಜಿ, ಏನು ಕತೆ ಇಲ್ಲ ಏನಿಲ್ಲ. ಆ ಅಜ್ಜಾಗಂತರೂ ಎಂಥ ಪವರ್ ರೀ ಅದ, ಯಾರಿಗಿಲ್ಲ. ಕೈ ಹಿಂಗೆ ಮಾಡಿ ಟ್ವಿಸ್ಟ್ ಮಾಡಿಬಿಟ್ರಂದ್ರೆ ಸತ್ಯಾನಾಶ ಅವ್ನ ಬಾಲೆ. ಅದನ್ನು ನಮಗೆ ಕಲಿಸ್ಕೊಡ್ಬೇಕಿತ್ತು ಶಂಕರ್ ಅವರು, ನಮ್ಗೆ ಕಲಿಸ್ಕೊಟ್ಟಿಲ್ಲ. ಸೊ ಇದು ಮಾತ್ರ ವಂಡರ್ಫುಲ್ ಮೂವಿ. ಅಂದ್ರೆ ಹೈಪ್ ಪಡ್ಕೊಂಡಿತ್ತಂತ ಗೊತ್ತಿಲ್ಲ, ಬಟ್ ಫ್ಲಾಪ್ ಅಂತೂ ಆಗೈತಿ ಈ ಸಿನಿಮಾ. ಮೂರನೇದು ನಮ್ಮ ಶಂಕರ್ ಅವ್ರದ, ಅದನ್ನಟ್ಟು ಹೇಳ್ಬಿಡೋಣ ಅಂತಂತ ಕಾಸು ಮುಗಿಸ್ಬಿಡೋಣ. ಮೂರನೇದು ಅದ ಯಾರ್ದ್ರಿ, ಗೇಮ್ ಚೇಂಜರ್ ನಮ್ಮ ರಾಮ್ ಚರಣ್ ಅವ್ರದ್ದು, ಗ್ಲೋಬಲ್ ಸ್ಟಾರ್. ಅವ್ರ ಸಿನಿಮಾ ಫ್ಲಾಪ್ ಆಗೈತೆ ಅಂದ್ರೆ ಅಜೀಬ್ ಅಂದ್ರೆ ಅಜೀಬ್. ಗ್ಲೋಬಲ್ ಸ್ಟಾರ್ದು ಫ್ಲಾಪ್ ಆಗೈತೆ ಅಂದ್ರೆ ಶಂಕರ್ ಇದು ಕಂಬ್ಯಾಕ್ ಅಂದ್ರೆ ರೋಸ್ಟ್ ಬ್ಯಾಕ ಆಗಿಬಿಡ್ತೆ. ಏನು ಮಾಡಿದ್ರಿ ಸ್ಟೋರಿ ಅಂದ್ರೆ, ಏನು ಸ್ಟೋರಿ. ನಮ್ಮ ಹೀರೋ IAS ಅಕ್ಕಾನ, IPS ಅಕ್ಕಾನ, ಇನ್ನೇನು ಅಕ್ಕನ್ರಿ ಎಲೆಕ್ಷನ್ ಇದು ಅಕ್ಕಾನ, CM ಅಕ್ಕಾನ ಅವನ ಹಾಡ ಎಲ್ಲ ಇವ ಆಗಿ ಸುಡ್ಗಾಡ ಸಿನಿಮಾನ ಹೇಳಿ ತಿನ್ನಿಸ್ಬಿಟ್ಟಾರ್ರಿ ಇವರಪ್ಪ ರೆಡ್ಡಿ. ಸೊ ಸಿನಿಮಾ ಅಂತರೂ ನನಗಂತರೂ ಏಟೇಟು ಇಷ್ಟ ಆಗಲಿಲ್ಲ. ನಾ ಹೀರೋಯಿನ್ ಕ್ಯಾರೆಕ್ಟರ್ ಬರ್ದಾರ್ರಿ, ಅದು ಉಪಯೋಗಿಲ್ಲ. ಹೀರೋ ಕ್ಯಾರೆಕ್ಟರ್ ಡಬಲ್ ಶೇಡೆಡ್ ಐತಿ, ಎದಕ್ಕಂತೂ ಉಪಯೋಗಿಲ್ಲ. ಅದೊಂದು ಲೆಕ್ಕಕ್ಕೆ ಪಾಡ. ಇನ್ನು ನಾಲ್ಕನೇದು ರೀ ನಮ್ಮ ಚಂದ್ರು ಅವ್ರದ್ದು ಕಬ್ಜಾ. ಈ ಕಬ್ಜಾ ಸಿನಿಮಾ ನೋಡೇ ಇರ್ಬೋದು ನೀವು. ಈ ನೋಡಲಾರ್ದಂತರೂ ಅದೃಷ್ಟರಂತ ಈ ಸಿನಿಮಾ. ಚಂದ್ರು ಅವ್ರು ಹೇಳ್ಬೇಕಾಗ ಗೊತ್ತಾಗಬೇಕಿತ್ತು, KGF ಥರ ಸಿನಿಮಾ ಮಾಡ್ತೀವಿ ಅಂತಂದು. ಅದಕ್ಕಿಂತ ಡಬಲ್ ಮಾಡಿಬಿಟ್ಟಾರ ಅವ್ರು. ಒಂದು ಸಲ ಬ್ಲ್ಯಾಕ್ ಕ್ಲಿಪ್ ಇತ್ತಂದ್ರೆ ಇವ್ರು 20 ಸಲ ಇಟ್ಬಿಟ್ಟಾರೆ ಎಲ್ಲ ಫೈಟ್ ಅದಾವು. ಅದಂತೂ ಅಸಲಿ ಕ್ರೇಂಜ್. ನನಗೆ ಎಕ್ಸ್ಪೆಷಲಿ ಉಪೇಂದ್ರ ಅವ್ರು ಅಂದ್ರೆ ಭಾಳ ಇಷ್ಟ. ಯಾಕಂದ್ರೆ ಅವ್ರ ಡೈರೆಕ್ಷನ್ ಏನು ಅಜ್ಜಿ ಡೈರೆಕ್ಷನ್ ಅಂದ್ರೆ ಆ ಥರ ಮಾಡ್ತಾರೆ ಅವ್ರು. ಅವ್ರಿಗೆ ಯಾಕನ ಈ ಸ್ಟೋರಿ ಸೆಲೆಕ್ಷನ್ ಸ್ವಲ್ಪ ಎಡವುತ್ತಾರೆ ಅವ್ರು. ಅದು ನನಗೆ ಇದುವರೆಗೂ ಗೊತ್ತಿಲ್ಲ. ಅವರ ಚೆನ್ನಾಗಿ ಮಾಡ್ತಾರೆ, ಬಟ್ ಸ್ಟೋರಿ ಅವ್ರು ತೊಗೊಳ್ಳುವಾಗ ಎಡವುತ್ತಾರೆ. ಅದೊಂದು ಇದೈತೆ ಅವ್ರದ್ದು. ಅವ್ರ ಕ್ಯಾರೆಕ್ಟರ್ ಸೂಟ ಆಗೋದಿಲ್ಲ ಅದು. ಆ ಥರ ಕ್ಯಾರೆಕ್ಟರ್ ಕೊಟ್ಟಾರ ಚಂದ್ರು ಅವ್ರು, ಮಾಡ್ಯಾರ ಅದನ್ನು ಕೂಡ. ಸೊ ನನಗಂತೂ ಪರ್ಸ್ನಲಿ ಈ ಸಿನಿಮಾ ಡಿಸಪಾಯಿಂಟ್ಮೆಂಟ್ ಆಗಿತ್ತು ಅಷ್ಟೇ. ಇನ್ನು ಐದನೇದು ಮತ್ತು ಲಾಸ್ಟ್ ಸಿನಿಮಾ ಅಂದ್ರೆ ಅದು ಯಾವ್ದ್ರಿ, ನಮ್ಮ ಸೂರ್ಯ ಅವ್ರದ್ದು ಕಂಗುವ. ಅಯ್ಯಪ್ಪ, ಹೈಪ್ ಅಂತೂ ನನಗಂತೂ ಸ್ವಲ್ಪ ಕ್ರಿಯೇಟ್ ಆಗಿರಲಿಲ್ಲ. ಬಟ್ ತುಂಬ ಜನಕ್ಕೆ ಹೈಪ್ ಕ್ರಿಯೇಟ್ ಆಗಿತ್ತು ಅಂತಾರೆ. ಹೌದು, ಏನಕ್ಕಂದ್ರೆ ಸ್ವಲ್ಪ ಟೀಸರಿಂದ ಹೈಪ್ ಕ್ರಿಯೇಟ್ ಆಗಿತ್ತು ಸ್ವಲ್ಪ ಮಂದಿಗೆ. ಬಟ್ ಸಿನಿಮಾ ಅಂತೂ ಗೊತ್ತೇ ಇರ್ಬೇಕಲ್ಲ ನಿಮ್ಗೆ, ಏನಂದ್ರೂ ಏಟೇಟು ಇಲ್ಲ. ಇನ್ನೊಂದು ಏನಪ್ಪ ಅಂದ್ರೆ, ಈ 4 ಸಿನಿಮಾ ಏನು ಹೇಳಿದ್ನಲ್ಲ, ಸ್ವಲ್ಪ ಕತೆ ಇತ್ತು ರೀ ಅದ್ರಾಗ. ಬಟ್ ಇದ್ರಾಗ ಕತೆ ಅಲ್ರಿ, ಏನು ಸುಡುಗಾಡು ಇಲ್ಲ. ಅದ್ರಾಗ ಪಾರ್ಟ್ 2 ಮಾಡ್ತಾರಂತ ಇವ್ರು ಸುಡುಗಾಡು. ಏನು ಮಾಡ್ತಿದ್ದಾರೋ ಇವ್ರು ಪಾರ್ಟ್ 2 ಅಂತ. ಅಲ್ಲ, ವಿಲನ್ ಕ್ಯಾರೆಕ್ಟರ್ ಬರ್ದಿಲ್ಲ ನೆಟ್ಗೆ. ಮತ್ತು ಲಾಸ್ಟ್ ಕಾರ್ತಿ ಅವ್ರು ವಿಲನ್, ಅದಕ್ಕೆ ಸುಡುಗಾಡು ಎದಕ್ಕೆ ಗೊತ್ತೇ ಇಲ್ಲ. ಮತ್ತಿನ್ನು ಕಾಡು ಜನ ಅಂತ. ಮತ್ತು ಅವರು 2ನೇ ಜನ್ಮ 10ನೇ ಜನ್ಮ ಏನು ಸುಡುಗಾಡ್ರಿ ಅದು, ಅರ್ಥ ಆಗವಲ್ತು ನಮಗೆ. ನಾ ಮಾತಾಡಕತ್ತೇನೆ ನನಗೆ. ಇನ್ನು ಸಿನಿಮಾದಾಗ ತೋರ್ಸ್ಯಾರ ಇವ್ರು ಸುಡುಗಾಡು. ಏನು ಮಾಡೋದ್ರಿ, ಸಿನಿಮಾ ಅಂತೂ ಅದಕ್ಕೆ ತಕ್ಕಂತನ ರೆಸ್ಪಾನ್ಸ್ ಸಿಕ್ಕೈತಿ ಜನಗಳಿಂದ.
ಅಟ್ರ್ ಫ್ಲಾಪ್ ಅಂದ್ರೆ ಅಟ್ರ್ ಫ್ಲಾಪ್. ಸೊ ಕಾರ್ತಿ ಅವರಂತೂ ಅಜೀಬ್ ಆಗ್ಯಾರ ಇದ್ರಾಗಂತೂ. ಸೊ ಪಾರ್ಟ್ 2 ಬರತ್ರಿ. ಯಾರು ವೇಟ್ ಮಾಡತ್ತಾರಂತ ಗೊತ್ತಿಲ್ಲ. ನಾ ವೇಟ್ ಮಾಡತ್ತೀನಿ ಇನ್ನೊಂದು ಅದಕ್ಕೆ ರೋಸ್ಟ್ ಮಾಡಕ್ಕೆ. ಸೊ ಇವತ್ತಾಗಿತ್ತು ಸರ ಇವತ್ತಿನ ವಿಡಿಯೋ. ಸೊ ಇದು ನನ್ನ ಭಾಷೆ. ಸೊ ಆ್ಯಕ್ಚುಲಿ ನಾನು ಹಿಂಗೆ ಮಾತಾಡೋದು, ಯಾಕಂದ್ರೆ ನಾವು ಉತ್ತರ ಕರ್ನಾಟಕದವ್ರು. ಇಷ್ಟು ದಿನ ನಾನು ಕಂಫರ್ಟ್ ಝೋನ್ ಬಿಟ್ಟು ಮಾತಾಡ್ತಿದ್ದೆ. ಇವತ್ತು ಇದೇ ಥರ ಇಷ್ಟ ಆದ್ರೆ ಇದೇ ಥರ ಕಂಟಿನ್ಯೂ ಮಾಡ್ತೀನಿ ರೀ. ಸೊ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಸಪೋರ್ಟ್ ಮಾಡಿರಿ. ಹಿಂಗೆ ಅಲ್ಲ ನೀವು. ಇದು ಹೊಸ ಸ್ಟೈಲ್ ರೀ. ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್ ಕಾರ್ತಿಕ್.